ನಡೆಸುತ್ತಿರುವ ಸತ್ಯವೇದ ಪಠಣ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಪ್ರಿಯ ಕೇಳುಗರೆ, ಈ ಕಾರ್ಯಕ್ರಮವು ಸತ್ಯವೇದದಲ್ಲಿ ಇರುವಂತಹ ರಹಸ್ಯಗಳ ವಿವರಣೆಯ ಒಂದು ಕಾರ್ಯಕ್ರಮವಾಗಿದೆ. ಕೇಳಿರಿ, ಆಶೀರ್ವಾದ ಹೊಂದಿಕೊಳ್ಳಿರಿ. ನಿಮಗೆ ಪ್ರಶ್ನೆಗಳಿದ್ದಲ್ಲಿ ನಮ್ಮೊಟ್ಟಿಗೆ ನೀವು ಮಾತನಾಡಬೇಕಾದರೆ ನಮ್ಮ ಮೊಬೈಲ್ ಸಂಖ್ಯೆಯನ್ನು ನೀವು ಬರೆದಿಟ್ಟುಕೊಳ್ಳುವುದಾದರೆ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಮೊಬೈಲ್ ಸಂಖ್ಯೆ 9902606453. ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ತಮ್ಮೆಲ್ಲರಿಗೂ ವಂದನೆಗಳು. ಸತ್ಯವೇದದ ಅಧ್ಯಯನದ ಮತ್ತೊಂದು ಶೀರ್ಷಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಒಂದು ಶೀರ್ಷಿಕೆಯಲ್ಲಿ ಕ್ರಿಸ್ತನಿಗೆ ಸಾಕ್ಷಿ ಎನ್ನುವುದರ ಕುರಿತು ಆಲೋಚನೆ ಮಾಡುತ್ತೇವೆ. ದೇವರ ವಾಕ್ಯಗಳು ಸಾಕ್ಷಿಯ ಕುರಿತು ಅನೇಕ ಸತ್ಯತೆಗಳನ್ನು ಬಿಡಿಸಿ ಹೇಳುವಂಥದ್ದು ಆಗಿದೆ. ಹಳೆಯ ಒಡಂಬಡಿಕೆಯಿಂದ ಹೊಸ ಒಡಂಬಡಿಕೆಯವರೆಗೂ, ಆದಿಕಾಂಡದಿಂದ ಪ್ರಕಟಣೆಯ ಗ್ರಂಥದವರೆಗೂ ಸಾಕ್ಷಿಯ ಕುರಿತು ನಾನಾ ರೀತಿಯಲ್ಲಿ ಅನೇಕ ವಿಶ್ಲೇಷಣೆಗಳೊಂದಿಗೆ ದೇವರು ತನ್ನ ಜನರೊಟ್ಟಿಗೆ ಮಾತನಾಡುವಂಥದ್ದನ್ನು ನಾವು ನೋಡುತ್ತೇವೆ. ಬಹಳ ಚೊಕ್ಕವಾಗಿ ಸರಳ ರೀತಿಯಲ್ಲಿ ಅರ್ಥೈಸಿಕೊಳ್ಳಬೇಕೆಂದರೆ ಸಾಕ್ಷಿ ಜೀವಿತದ ಒಂದು ಕ್ರಮ. ನಮ್ಮ ನಡೆ, ನುಡಿ, ಕ್ರಿಯೆ, ಕಾರ್ಯಗಳ ರೂಪದಲ್ಲಿ ದೇವರು ಮಾಡಿರುವಂಥ ಎಲ್ಲ ವರದಾನದ ಜೀವಿತದ ಅನೇಕ ಸತ್ಯಾಂಶಗಳನ್ನು ಮತ್ತೊಬ್ಬರಿಗೆ ನಮ್ಮ ಜೀವಿತಗಳ ಮೂಲಕ ತೋರ್ಪಡಿಸಿಕೊಳ್ಳುವಂಥದ್ದು, ಅವರಿಗೆ ಕಾಣಸಿಗುವ ಹಾಗೆ ಮತ್ತು ಅವರ ಜೀವಿತಕ್ಕೆ ಅದು ಉತ್ತಮವಾದಂಥ ಅಡಿಪಾಯ ಆಗಲಿಕ್ಕಾಗುವ ನಿಟ್ಟಿನಲ್ಲಿ ಉತ್ತೇಜನ ಕೊಡುವಂಥ ಜೀವಿತದ ಒಂದು ಕ್ರಮ ಎನ್ನುವುದಾದರೆ ಸಾಕ್ಷಿ ಉತ್ತಮವಾದಂಥ ಪೋಷಣೆಯ ಬದುಕು ಎನ್ನುವುದಾದರೆ ತಪ್ಪಿಲ್ಲ. ಕಾರಣ ಸಾಕ್ಷಿ ಎನ್ನುವಂಥ ವಿಷಯವನ್ನು ನಾವು ಯಾವಾಗಲೂ ಕೂಡ ನ್ಯಾಯ ಮತ್ತು ನ್ಯಾಯಾಲಯಗಳ ಮೊರೆ ಹೊಕ್ಕಂಥ ಜನರ ಮಧ್ಯದಲ್ಲಿ ಮಾತ್ರ ಕಾಣಲಿಕ್ಕೆ ಸಿಗುವಂಥದ್ದು ಎಂಬುದಾಗಿ ನೋಡ್ತೇವೆ. ಸಾಕ್ಷಿಗಳಿಗೆ ಬಹಳ ಮಹತ್ವವಾದಂಥ ಬೆಲೆಯುಂಟು. ನ್ಯಾಯಾಲಯಗಳು ಕೊಡುವ ತೀರ್ಪು ಅನೇಕ ಸಾಕ್ಷಿಗಳ ಮೇಲೆ, ಸಾಕ್ಷಿಗಳು ನೋಡಿದ್ದ ಆಧಾರದ ಮೇಲೆ, ಸಾಕ್ಷಿಗಳು ಮಾತನಾಡಿರುವಂಥದ್ದನ್ನು ಆಧಾರ ಮಾಡಿಕೊಂಡು, ಸಾಕ್ಷ್ಯ ಹೇಳಿರುವಂಥ ರೀತಿಯಲ್ಲಿ ಆಧಾರ ಮಾಡಿಕೊಂಡು ತಮ್ಮ ತೀರ್ಪುಗಳನ್ನು ಕೊಡುವಂಥದ್ದು ಎನ್ನುವುದಾದರೆ ಅತಿಶಯೋಕ್ತಿಯೇನೂ ಅಲ್ಲ, ಮತ್ತು ಅದು ವಾಸ್ತವದ ಸ್ಥಿತಿಗತಿಗಳು ಕೂಡ. ಸಾಕ್ಷಿ ಇಲ್ಲದೆ ಹೋದಂಥ ಪರಿಸ್ಥಿತಿಗಳಲ್ಲಿ ನಾವು ಕೇಳುವ ಹಾಗೆ, ಕೇಳಿಸಿಕೊಂಡ ಹಾಗೆ ಅನೇಕ ತಪ್ಪಿತಸ್ಥರು ನ್ಯಾಯಾಲಯದಿಂದ ಮುಕ್ತರಾಗಿ ಶಿಕ್ಷೆಯನ್ನು ಪಡೆಯದೆ ಹೋಗಿರುವಂಥ ಅನೇಕ ಪ್ರಸಂಗಗಳು ಕೂಡ ನಾವು ಕೇಳಿದ್ದೇವೆ. ಅನೇಕ ಜನರು ಮಾತನಾಡಿದ್ದನ್ನು ಆಲಿಸಿಕೊಂಡಿದ್ದೇವೆ. ಆದರೆ ದೇವರಿಗೆ ನಾವು ಕೊಡುವಂಥ ಸಾಕ್ಷಿ, ಕ್ರಿಸ್ತನಲ್ಲಿ ನಾವು ಸಾಕ್ಷಿಯುತ ಬದುಕು, ಇದು ಭಿನ್ನವಾಗಿದೆ. ಇದಕ್ಕೂ ಲೋಕದ ರೀತಿಯಲ್ಲಿ ನೋಡುವಂಥ ನ್ಯಾಯಾಲಯಗಳ ಸಾಕ್ಷಿಗೂ ಬಹಳ ವ್ಯತ್ಯಾಸ ಇದೆ. ನಾವು ದೇವರಿಗೆ ಕೊಡುವಂಥ ಆ ಸಾಕ್ಷಿ ಅದು ಒಂದು ಜೀವಿತ, ಅದು ಒಂದು ಕ್ರಮಬದ್ಧವಾದಂಥ ಬದುಕು. ಆ ಬದುಕಿನ ಮೂಲಕ ಅನೇಕ ಜನರಿಗೆ ಉತ್ತಮವಾದಂಥ ಬದುಕನ್ನು ಕಟ್ಟಿಕೊಳ್ಳುವ ನಿಟ್ಟಿನಲ್ಲಿ ಪ್ರಯಾಸ ಪಡುವ ಒಂದು ಕಾರ್ಯ ಎನ್ನುವುದಾದರೆ ಬಹಳ ಸಂತೋಷ ಮತ್ತು ಉತ್ತಮವಾದಂಥ ಅರ್ಥಗರ್ಭಿತವಾದಂಥ ವಿವರಣೆ ಅನ್ನುವುದಾದರೆ ತಪ್ಪಿಲ್ಲ. ಅಪೊಸ್ತಲರ ಕೃತ್ಯಗಳಲ್ಲಿ 1ನೇ ಅಧ್ಯಾಯದ 8ನೇ ವಾಕ್ಯದಲ್ಲಿ ಹೀಗೆ ನೋಡ್ತೇವೆ: ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದರು. ಯೇಸು ಸ್ವಾಮಿಯು ತನ್ನ
ತಂದೆಯ ಕಾರ್ಯವನ್ನು ಇಹಲೋಕದಲ್ಲಿ ಮುಗಿಸಿ 40 ದಿವಸಗಳು ಆತನು ಪುನರುತ್ಥಿತನಾದ ನಂತರದಲ್ಲಿ ಅನೇಕ ಜನರಿಗೆ ಕಾಣಿಸಿಕೊಂಡು ದೈವಾನುಗ್ರಹದಿಂದ ಆತನು ಪರಲೋಕಕ್ಕೆ ಒಯ್ಯಲ್ಪಡುವುದಕ್ಕಿಂತ ಮುಂಚಿತವಾಗಿ ಈ ಒಂದು ವಾಕ್ಯದ ಭಾಗವನ್ನು ತನ್ನ ಶಿಷ್ಯರಿಗೆ ಆತನು ತಿಳಿಸುತ್ತಾ ಇದ್ದಾನೆ. ಪವಿತ್ರಾತ್ಮ ಬಲ ನಿಮ್ಮಲ್ಲಿ ಬರಲು ಅದನ್ನು ನೀವು ಹೊಂದಿಕೊಂಡವರಾಗಿ ನನ್ನ ಸುವಾರ್ತೆಯ ನಿಮಿತ್ತ, ನಾನು ಮಾಡಿದ ಕಾರ್ಯಗಳ ನಿಮಿತ್ತ, ನಾನು ತೋರಿಸಿಕೊಟ್ಟಂಥ ಪ್ರಬುದ್ಧತೆಯ ನಿಮಿತ್ತ ನೀವು ಎಲ್ಲ ಸ್ಥಳಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿ ಇರಬೇಕು ಎಂಬುದಾಗಿ ತನ್ನ ಶಿಷ್ಯರಿಗೆ ಆತನು ಹೇಳಿ ಕೊಟ್ಟು ಪರಲೋಕಕ್ಕೆ ಒಯ್ಯಲ್ಪಟ್ಟನು ಎಂಬುದಾಗಿ ನಾವು ಅಧ್ಯಾಯದಲ್ಲಿ ನೋಡ್ತೇವೆ. ಇದು ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಕೊಟ್ಟಂಥ ಈ ಒಂದು ಕಟ್ಟಳೆ. ಯೇಸು ಕ್ರಿಸ್ತನ ಮುಂಚಿತವಾಗಿ ಹಳೆ ಒಡಂಬಡಿಕೆಯಲ್ಲಿ ಯೆಹೋವನಾದ ದೇವರು ತಾನು ಆರಿಸಿಕೊಂಡಂಥ ಅನೇಕ ಜನರ ಮೂಲಕವಾಗಿ ಸಾಕ್ಷಿಯನ್ನು ನಿರ್ಮಿಸಿದನು. ಸಾಕ್ಷಿಯನ್ನು ಸೃಷ್ಟಿ ಮಾಡಿ ತನ್ನ ಜನರಿಗೆ ಆ ಸಾಕ್ಷಿಗಳ ಮೂಲಕ ತಾನು ತಿಳಿಸಬೇಕಾದಂಥ ಸಂಗತಿಗಳನ್ನು ತಿಳಿಸುತ್ತಾ ಬಂದನು ಎನ್ನುವಂಥದ್ದು ಹಳೆ ಒಡಂಬಡಿಕೆಯ ದೃಷ್ಟಾಂತಗಳಲ್ಲಿ ನಾವು ನೋಡ್ತೇವೆ. ಆದಿಕಾಂಡ 12ನೇ ಅಧ್ಯಾಯದ ಅನೇಕ ಭಾಗಗಳಲ್ಲಿ ನಾವು ನೋಡ್ತೇವೆ. ಅಬ್ರಹಾಮನನ್ನು ದೇವರು ಆರಿಸಿಕೊಂಡು ನಿನ್ನ ಮಗನ ಮೂಲಕವಾಗಿ ನಿನ್ನ ಸಂತಾನವನ್ನು ಅಭಿವೃದ್ಧಿಪಡಿಸುವೆನು ಮತ್ತು ನೀನು ಸಂತಾನದ ಮೂಲ ಪಿತೃವಾಗಿ ವಾಗ್ದಾನ ಮಾಡಿದ ದೇಶದಲ್ಲಿ ನಿನ್ನನ್ನು ನಾನು ಅಭಿವೃದ್ಧಿಪಡಿಸುವೆನೆಂಬುದಾಗಿ ದೇವರು ಅಬ್ರಹಾಮನಿಗೂ ಅವನ ಕುಟುಂಬಕ್ಕೂ ವಾಗ್ದಾನ ಮಾಡಿದ್ದನ್ನು ಅಬ್ರಹಾಮನು ಅನುಭವ ಮಾಡಿದ. ಆ ಅನುಭವದ ಮೂಲಕ ಯೆಹೋವನಾದ ದೇವರು ಹೇಗೆ ತನ್ನ ದೇವರಾಗಿ ತಾನು ಹೇಳಿದ ಕಾರ್ಯಗಳನ್ನು ನನ್ನ ಜೀವಿತದಲ್ಲಿ ನೆರವೇರಿಸಿದನು ಎನ್ನುವಂಥದ್ದನ್ನು ಅಬ್ರಹಾಮನು ತೋರಿಸಿಕೊಟ್ಟ. ಹಾಗೆಯೇ ಮೋಶೆಗೂ ಕೂಡ ಯೆಹೋವನಾದ ದೇವರು ಬೆಟ್ಟದಲ್ಲಿ ಕಾಣಿಸಿ ನನ್ನ ಜನರಾದಂಥ ಇಸ್ರಾಯೇಲಿಯರಿಗೆ ನನ್ನ ವಿಷಯದಲ್ಲಿ ನೀನು ಏನು ಹೇಳಬೇಕೆಂಬುದನ್ನು ವಿಮೋಚನಕಾಂಡ ಪುಸ್ತಕ 19ನೇ ಅಧ್ಯಾಯ 3-6 ವಾಕ್ಯಗಳಲ್ಲಿ ನಾವು ಕೇಳಿಸಿಕೊಡುತ್ತೇವೆ. ವಿಮೋಚನಕಾಂಡ 19ನೇ ಅಧ್ಯಾಯ 3-6 ವಾಕ್ಯಗಳಲ್ಲಿ ನಾವು ನೋಡುವಾಗ ಮೋಶೆಯ ಸಂಗಡ ಯೆಹೋವನಾದ ದೇವರು ಮಾತನಾಡಿ ನನ್ನ ಇಸ್ರಾಯೇಲ್ ಜನರಿಗೆ ನೀನು ತಿಳಿಸಬೇಕಾದದ್ದೇನು ಎಂಬುದಾಗಿ ಆತನು ಹೀಗೆ ತೋರಿಸಿಕೊಟ್ಟು ಆತನು ಹೇಳಿದ್ದು, ನೀನು ಯಾಕೋಬನ ಮನೆತನವಾದ ಇಸ್ರಾಯೇಲಿಯರಿಗೆ ಈ ಮಾತುಗಳನ್ನು ಹೇಳಬೇಕು. ಏನೆಂದರೆ, ನಾನು ಐಗುಪ್ತರಿಗೆ ಏನು ಮಾಡಿದೆನೋ ಹದ್ದು ತನ್ನ ಮರಿಗಳನ್ನು ರೆಕ್ಕೆಗಳ ಮೇಲೆ ಹೊತ್ತುಕೊಳ್ಳುವಂತೆ ನಾನು ನಿಮ್ಮನ್ನು ಹೊತ್ತುಕೊಂಡು ನನ್ನ ಸ್ಥಳಕ್ಕೆ ಹೇಗೆ ಸೇರಿಸಿದೆನೋ ಇದನ್ನೆಲ್ಲ ನೀವು ನೋಡಿದ್ದೀರಿ ಅಷ್ಟೆ. ಹೀಗಿರಲಾಗಿ ನೀವು ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಮಾಡುವ ನಿಬಂಧನೆಯನ್ನು ಅನುಸರಿಸಿ ನಡೆದರೆ ನೀವು ಎಲ್ಲ ಜನಾಂಗಗಳಲ್ಲಿ ನನಗೆ ಸ್ವಕೀಯ ಜನರಾಗಿರುವಿರಿ. ಸಮಸ್ತ ಭೂಮಿಯೂ ನನ್ನದಷ್ಟೇ. ನೀವು ನನಗೆ ಯಾಜಕ ರಾಜ್ಯವೂ ಪರಿಶುದ್ಧ ಜನವೂ ಆಗಿರುವಿರಿ. ಇದೇ ನೀನು ಇಸ್ರಾಯೇಲರಿಗೆ ಹೇಳಬೇಕಾದ ಮಾತುಗಳು ಅಂದನು ಎಂಬುದಾಗಿ ಮೋಶೆಗೆ ಈ ಮಾತುಗಳನ್ನು ಯೆಹೋವನಾದ ದೇವರು ತಿಳಿಸಿಕೊಟ್ಟನು. ಮೋಶೆ ತನ್ನ ಜೀವಿತದ ಮೂಲಕ ಯೆಹೋವನ ಮಾತುಗಳನ್ನು ಪರಿಪಾಲಿಸುವುದರ ಮೂಲಕ ಯೆಹೋವನಾದ ದೇವರು ಕೊಟ್ಟಂಥ ಆಜ್ಞೆಗಳನ್ನು ತಪ್ಪದೆ ನೆರವೇರಿಸುವುದರ ಮೂಲಕ ಯೆಹೋವನಾದ ದೇವರು ಎಂಥವನು ಎಂಬುದಾಗಿ ಇಸ್ರಾಯೇಲ್ ಜನರಿಗೆ ತಿಳಿಸಿಕೊಟ್ಟಂಥ ಸಾಕ್ಷಿಯ ಬದುಕನ್ನು ಮೋಶೆ ನಡೆಸಿದನು. ಇನ್ನು ಪ್ರಿಯರೇ, ಯೆಶಾಯನೆಂಬ ದೊಡ್ಡ ಪ್ರವಾದಿಯ ಮೂಲಕ ಯೆಹೋವನಾದ ದೇವರು ತನ್ನ ಜನರಿಗೆ ಆತನು ತಿಳಿಸಿಕೊಡುವಂಥ ಅನೇಕ ವಾಕ್ಯಗಳ ಆಧಾರ ನಾವು 43ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. ಯೆಶಾಯನೆಂಬ ಪ್ರವಾದಿಯ ಮೂಲಕ ಯೆಹೋವನಾದ ದೇವರು ನುಡಿದ ವಾಕ್ಯ, ಯೆಹೋವನ ಮಾತೇನೆಂದರೆ, ನೀವು ನನ್ನ ಸಾಕ್ಷಿ, ನಾನು ಆರಿಸಿಕೊಂಡಿರುವ ಸೇವಕನು, ನೀವು ನನ್ನನ್ನು ತಿಳಿದು ನಂಬಿ
ನನ್ನನ್ನೇ ಪರಮಾತ್ಮನು ಎಂದು ಗ್ರಹಿಸುವ ಹಾಗೆ ಇದನ್ನು ನುಡಿಸಿದನು. ನನಗಿಂತ ಮುಂಚೆ ಯಾವ ದೇವರು ಇರಲಿಲ್ಲ, ನನ್ನ ಅನಂತರದಲ್ಲಿಯೂ ಇರುವುದಿಲ್ಲ. ನಾನೇ ಯೆಹೋವನು, ನಾನು ಹೊರತು ಯಾವ ರಕ್ಷಕನೂ ಇಲ್ಲ. 12ನೇ ವಾಕ್ಯದಲ್ಲಿ ನಾನೇ ರಕ್ಷಣೆಯನ್ನು ಮುಂತಿಳಿಸಿ ನೆರವೇರಿಸಿ ಪ್ರಕಟಿಸಿದ್ದೇನೆ. ನಿಮ್ಮಲ್ಲಿ ಅನ್ಯ ದೇವರುಗಳು ಇರಲಿಲ್ಲವಲ್ಲ, ನೀವೇ ನನ್ನ ಸಾಕ್ಷಿಗಳು, ನಾನೊಬ್ಬನೇ ದೇವರು. 13ನೇ ವಾಕ್ಯದಲ್ಲಿ ಹೌದು, ಇಂದಿನಿಂದ ನಾನೇ ಪರಮಾತ್ಮನು, ನನ್ನ ಕೈಯಿಂದ ಬಿಡಿಸಬಲ್ಲವರು ಯಾರೂ ಇಲ್ಲ, ನನ್ನ ಕೆಲಸಕ್ಕೆ ಯಾರು ಅಡ್ಡಿ ಬಂದಾರು ಎಂಬುದೇ ಯೆಹೋವನ ಮಾತು. ಯೆಶಾಯನೆಂಬ ಪ್ರವಾದಿಯ ಮೂಲಕ ಇಸ್ರಾಯೇಲ್ ಜನರಿಗೆ ಯೆಹೋವನಾದ ದೇವರು ಈ ನುಡಿಯನ್ನು ನುಡಿಸುವುದರ ಮೂಲಕ ಯೆಶಾಯನು ತನ್ನ ಜೀವಿತದ ಉತ್ತಮವಾದಂಥ ಭಾಗವನ್ನು, ಯೆಹೋವನ ಮಾಡಿದ ಕಾರ್ಯಗಳನ್ನು ಸಾಕ್ಷಿಯುತವಾಗಿ ಆತನು ತನ್ನ ಜೀವಿತದ ಮೂಲಕ ಇಸ್ರಾಯೇಲ್ ಜನರಿಗೆ ತೋರಿಸಿ ಕೊಡುವುದನ್ನು ನಾವು ನೋಡ್ತಾ ಇದ್ದೇವೆ. ಹೀಗೆ ಪ್ರಿಯರೇ, ನಾವು ಕೂಡ ಕ್ರಿಸ್ತನನ್ನು ಅಂಗೀಕರಿಸಿಕೊಂಡಿದ್ದೇವೆ, ಕ್ರಿಸ್ತನಲ್ಲಿ ಜೀವಿಸುತ್ತಾ ಇದ್ದೇವೆ. ಕ್ರಿಸ್ತನೇ ನನ್ನ ಒಡೆಯನು, ಕ್ರಿಸ್ತನೇ ನನ್ನ ರಕ್ಷಕನು. ನಾನು ನನ್ನ ಪಾಪಗಳನ್ನು ಕ್ರಿಸ್ತನ ಪರಿಶುದ್ಧವಾದಂಥ ರಕ್ತದಲ್ಲಿ ತಂದೆಯ ಚಿತ್ತದ ಮೇರೆಗೆ ನಾನು ತೊಳೆದುಕೊಂಡವನಾಗಿ, ತಂದೆಯನ್ನೇ ನನ್ನ ಆತ್ಮಿಕ ಜೀವಿತಕ್ಕೆ ತಂದೆಯು ತನ್ನ ಕರುಣೆಯಿಂದಲೂ ತನ್ನ ಕೃಪೆಯಿಂದಲೂ ನನಗೆ ಒಂದು ಸದಾವಕಾಶವನ್ನು ಕ್ರಿಸ್ತನಲ್ಲಿ ಒದಗಿಸಿ ಕೊಟ್ಟಿದ್ದಾನೆ ಎನ್ನುವಂಥ ನಂಬಿಕೆ ನನ್ನಲ್ಲಿ, ನಮ್ಮ ಜೀವಿತಗಳಲ್ಲಿ ಇರುವುದಾದರೆ, ನಾವು ಕ್ರಿಸ್ತನು ನೀಡಿದ ಸುವಾರ್ತೆಯನ್ನು, ಕ್ರಿಸ್ತನ ವಾಕ್ಯಗಳ ಆಧರಣೆಯಲ್ಲಿ ಕ್ರಿಸ್ತನು ನುಡಿದಂತೆ ನಡೆದನು ಎನ್ನುವಂಥ ಸಾಕ್ಷ್ಯವನ್ನು ಹೇಗೆ ನಾವು ಹೊಂದಿದ್ದೇವೋ, ಹಾಗೆಯೇ ಕ್ರಿಸ್ತನ ಅನುಯಾಯಿಗಳಾಗಿ, ಕ್ರಿಸ್ತನ ಭಕ್ತರಾಗಿ, ಕ್ರಿಸ್ತನ ಶಿಷ್ಯರಾಗಿ, ತಂದೆಯ ಮಕ್ಕಳಾಗಿ ನಾವು ನಮ್ಮ ಜೀವಿತಗಳಲ್ಲಿ ದೇವರಿಗೂ ಕ್ರಿಸ್ತನಿಗೂ ಮೆಚ್ಚುಗೆಯಾದಂಥ ಸಾಕ್ಷಿಗಳಾಗಿ ಜೀವಿಸಬೇಕೆನ್ನುವಂಥದ್ದು ದೇವರ ನಿಯೋಜನೆ ಮತ್ತು ಆತನ ಚಿತ್ತವೂ ಹೌದು. ಪೌಲನು ರೋಮಾಪುರದವರಿಗೆ ಬರೆಯುವಂಥ ಪತ್ರಿಕೆ 10ನೇ ಅಧ್ಯಾಯದ 17ನೇ ವಾಕ್ಯದಲ್ಲಿ ನಾವು ಹೀಗೆ ನೋಡ್ತೇವೆ, ಆದ ಕಾರಣ ಸಾರಿದ ಸುವಾರ್ತೆಯು ನಂಬಿಕೆಗೆ ಆಧಾರ, ಆ ವಾರ್ತೆಗೆ ಕ್ರಿಸ್ತನ ವಾಕ್ಯವೇ ಆಧಾರ. ಇವತ್ತು ನಾವು ಸುವಾರ್ತೆಯನ್ನು ಸಾರುತ್ತಾ ಇರುವುದಾದರೆ, ಆ ಸುವಾರ್ತೆಯಲ್ಲಿ ನಮಗಿರುವಂಥ ನಂಬಿಕೆ ಕಾರಣ, ಆ ಸುವಾರ್ತೆಯಲ್ಲಿ ನನ್ನ ನಂಬಿಕೆ ಆಧಾರವಾಗಿರುವುದಾದರೆ, ಆ ಆಧಾರದ ವಾಕ್ಯ ಅದು ಕ್ರಿಸ್ತನ ವಾಕ್ಯಕ್ಕೆ ಆಧಾರ ಎನ್ನುವಂಥದ್ರಲ್ಲಿ ಯಾವ ಸಂದೇಹ ಇಲ್ಲ. ನಾನು ಸುವಾರ್ತೆಯನ್ನು ನಂಬಿ ಆ ಆಧರಣೆಯಲ್ಲಿ ಸುವಾರ್ತೆಯನ್ನು ಆ ಆಧಾರದ ಮೇಲೆ ನಾನು ಸಾರುತ್ತಾ ಇರುವುದಾದರೆ, ಆ ನಂಬಿಕೆಗೆ ಕ್ರಿಸ್ತನ ವಾಕ್ಯವೇ ಆಧಾರ ಎನ್ನುವಂಥದ್ರಲ್ಲಿಯೂ ಯಾವ ಸಂದೇಹ ಇರಬಾರದು. ಹಾಗಾಗಿ ಕ್ರಿಸ್ತನ ಸುವಾರ್ತೆ ನನ್ನ ನಂಬಿಕೆ ಮತ್ತು ಅದರ ಆಧಾರ ಕ್ರೈಸ್ತತ್ವದ ಬದುಕು ಎನ್ನುವಂಥದ್ದನ್ನು ನಾವು ಸಾಕ್ಷಿಯನ್ನು ನಮ್ಮ ಬಾಳ್ವೆಯ ಮೂಲಕ ಕೊಡುವುದರ ನಿಟ್ಟಿನಲ್ಲಿ ನಾವು ಕ್ರಿಸ್ತನನ್ನು, ಕ್ರಿಸ್ತನ ಸುವಾರ್ತೆಯನ್ನು ಇಹಲೋಕದಲ್ಲಿ ಪ್ರಚುರಪಡಿಸಬೇಕು. ಹಾಗಾಗಿ ಕ್ರೈಸ್ತರ ಜೀವಿತ ಒಂದು ಬದುಕು, ಆ ಬದುಕು ಬಹಳ ಶ್ರೇಷ್ಠವಾದದ್ದು. ಆ ಶ್ರೇಷ್ಠತೆ ನಾವು ಕೊಡುವಂಥ ಸಾಕ್ಷಿಯಲ್ಲಿ ನಿಲ್ಲುವಂಥದ್ದು ಆಗಿದೆ. ಕಾರಣ ದೇವರಿಗೆ ನಾವು ಸಾಕ್ಷಿಗಳಾಗಿ ಕರೆಯಲ್ಪಟ್ಟಿದ್ದೇವೆ. ಸಾಕ್ಷಿಯುತ ಜೀವಿತ ನಮ್ಮ ಆದ್ಯ ಕರ್ತವ್ಯ. ಕರ್ತನು ತಾನೇ ನಮ್ಮೆಲ್ಲರನ್ನು ಆ ಒಂದು ನಿಟ್ಟಿನಲ್ಲಿ ನಮ್ಮನ್ನು ಆದರಣೆ ಕೊಟ್ಟು ಆಧರಿಸಿ ನಡೆಸಲಿ. ಹೀಗಾಗುವಂತೆ ದೇವರು ತಾನೇ ನಮ್ಮನ್ನು ಆಶೀರ್ವದಿಸಿದ್ದಾನೆ. ಆ ನಂಬಿಕೆ ಮತ್ತು ನಿರೀಕ್ಷೆಯಲ್ಲಿ ನಮ್ಮ ಸಾಕ್ಷಿಯುತ ಜೀವಿತವನ್ನು ಮುಂದುವರಿಸೋಣ. ಆಮೇನ್.